ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾವುದೇ ಒಂದು ದೇಶ ಆಗ್ಲಿ ಅಥವಾ ಊರಾಗ್ಲಿ ಸುಂದರವಾಗಿ ಕಾಣಲು ಬೇಕಾಗಿರುವುದು ಮುಖ್ಯವಾಗಿ ಅಲ್ಲಿಯ ವಾತಾವರಣ. ಸ್ನೇಹಿತರೆ, ನೀವು ನೋಡುತ್ತಿರುವ ಈ ವಿಡಿಯೋ ಯಾವ ದೇಶದೆಂದರೆ ಇಸ್ರೇಲ್. ಇಲ್ಲಿಯ ಸ್ವಚ್ಛಂದವಾದ ಆಕಾಶ, ಹಾಗೆ ಮರಗಿಡಗಳು, ಮನೆಯ ಮುಂಭಾಗದಲ್ಲಿ ಬೆಳೆದಿರುವಂತಹ ಹೂಗಳು, ಹಾಗೆ ಹಣ್ಣು ಹಂಪಲಿನ ಮರಗಳು, ಯಾವುದೇ ರೋಡಿನ ಅಕ್ಕಪಕ್ಕದಲ್ಲಿ ಬೆಳೆದಿರುವಂತಹ ಗುಲಾಬಿಯ ಗಿಡಗಳು, ಬಣ್ಣ ಬಣ್ಣದ ಹೂಗಳಿಂದ ಬರುವಂತಹ ಸುಗಂಧ ದ್ರವ್ಯದ ಪರಿಮಳವನ್ನು ಸೇವಿಸಿದಾಗ ಮನಸ್ಸಿಗೆ ಆಗುವಂತಹ ಸಂತೋಷನೇ ಬೇರೆ. ಒಂದು ಬಾರಿ ಹಾಗೆ ಸುಮ್ಮನೆ ಹೊರಗಡೆ ಹೋದರೆ ಸಾಕು, ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಈ ವಾತಾವರಣ. ಆದ್ರೆ ಅನೇಕ ಮಂದಿ ಹೇಳುತ್ತಾರೆ, ಅಲ್ಲಿಗೆ ಹೋದರೆ ಯುದ್ಧದ ಭೀತಿ ಯಾವಾಗ್ಲೂ ಇದ್ದೇ ಇರುತ್ತದೆ ಎಂದು. ಹೌದು ಗೆಳೆಯರೆ, ಯುದ್ಧ ಅನ್ನೋದು ಇಸ್ರೇಲ್ ದೇಶಕ್ಕೆ ಒಂದು ನಾರ್ಮಲ್ ಮಾತಾಗಿದೆ. ಯಾವುದೇ ಯುದ್ಧ ಆದರೂ ಇಲ್ಲಿಯ ಜನರ ದಿನನಿತ್ಯದ ಚಟುವಟಿಕೆ ಎಂದೂ ನಿಲ್ಲುವುದಿಲ್ಲ. ವಾರದ 5 ದಿನ ಕೆಲಸವನ್ನು ಮಾಡಿ 2 ದಿನ ತಮ್ಮ ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಹೊರಗಡೆ ಸುತ್ತಾಡುತ್ತಾರೆ. ಸುತ್ತಾಡಲು ಲಕ್ಷಗಟ್ಟಲೆ ಹಣಗಳನ್ನು ಖರ್ಚು ಮಾಡುವುದಿಲ್ಲ. ತಾವೇ ಬೆಳೆಸಿರುವಂತಹ ಗಾರ್ಡನ್ ಅಥವಾ ದಾರಿಯ ಅಕ್ಕಪಕ್ಕದಲ್ಲಿರುವಂತಹ ಹೂತೋಟಗಳಲ್ಲಿ ಬಂದು ಕಾಲವನ್ನು ಕಳೆಯುತ್ತಾರೆ. ಈ ಸುಂದರ ಪರಿಸರದ ಸೊಬಗನ್ನು ಸವಿತಾ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳುತ್ತಾರೆ.